ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್. ಗೈಸ್, ಇವತ್ತು ಯೂಟ್ಯೂಬ್ ಕಡೆಯಿಂದ ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಸೊ ಅದನ್ನು ತಿಳಿಸೋದಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಫುಲ್ಲು ನೋಡಿ, ಏನೇನು ಅಪ್ಡೇಟ್ಸ್ಗಳು ಬಂದಿದ್ದಾವೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆಮೇಲೆ ಯಾವ ಅಪ್ಡೇಟ್ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಯೂಟ್ಯೂಬಲ್ಲಿ ಬಂದಿರುವಂಥ ಫಸ್ಟ್ ಅಪ್ಡೇಟ್ ಏನು ಅಂತ ನೋಡೋಣ. ಸೊ ಫಸ್ಟ್ ಅಪ್ಡೇಟ್ ಏನು ಬಂದಿದೆ ಅಂತಂದರೆ, ನೀವು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಮೇಲ್ಗಡೆ ಒಂದು ನೋಟಿಫಿಕೇಷನ್ ಸಿಂಬಲ್ ಇರುತ್ತೆ. ಸೊ ನೀವು ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನಿಮಗೆ ನೋಟಿಫಿಕೇಷನ್ಸ್ಗಳೆಲ್ಲ ಬರುತ್ತೆ. ಇಲ್ಲಿ ಹೊಸ ಆಪ್ಷನ್ ಬಂದಿದೆ, ಯುವರ್ ಚಾನಲ್ ಅಂತ ಅಂದ್ಬಿಟ್ಟು. ಸೊ ಯುವರ್ ಚಾನಲ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ನಿಮ್ಮ ಒಂದು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತಂದರೆ ಅವರ ಒಂದು ಅಕೌಂಟ್ ಏನಾದರೂ ಪಬ್ಲಿಕ್ ಇತ್ತು ಅಂತಂದರೆ ಅವ್ರದ್ದು ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅನ್ನೋದು ನಿಮಗೆ ಇಲ್ಲಿ ತೋರಿಸುತ್ತೆ ನೇಮ್ನ. ಜೊತೆಗೆ ನಿಮ್ಗೆ ಯಾರಾದರೂ ನಿಮ್ಮ ಒಂದು ರೀಲ್ಗಳಿಗೆ ಏನಾದರೂ, ನಿಮ್ಮ ಒಂದು ಶಾರ್ಟ್ ವೀಡಿಯೋಸ್ಗಳಿಗೆ ಏನಾದರೂ ಅವರು ನಿಮ್ಮ ಒಂದು ಮ್ಯೂಸಿಕ್ನ ಯೂಸ್ ಮಾಡಿತ್ತು ಅಂತಂದರೆ ನಿಮಗೆ ಇಲ್ಲಿ ನೋಟಿಫಿಕೇಷನ್ ಬರುತ್ತೆ. ಸೊ ಆವಾಗ ನೀವು ಇಲ್ಲಿ ಪ್ರತಿಯೊಂದನ್ನು ಕೂಡ ನೀವು ನೋಡ್ಬೋದು, ಆಯಿತಾ. ಸೊ ಕೆಲವೊಂದೊಂದು ಸಲ ಕಮೆಂಟ್ಸ್ಗಳು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸದ್ಯಕ್ಕೇನು ಕಮೆಂಟ್ಸ್ಗಳು ತೋರಿಸ್ತಲ್ಲ, ಫ್ಯೂಚರಲ್ಲಿ ಬರುವಂಥ ಚಾನ್ಸಸ್ಗಳು ಇರುತ್ತೆ. ಓಕೆ, ಸೊ ನೀವು ಇಲ್ಲಿಂದನೇ ರಿಪ್ಲೈ ಎಲ್ಲ ಕೊಡ್ಬೋದು. ಸೊ ಇದು ಫಸ್ಟ್ ಅಪ್ಡೇಟ್ ಯೂಟ್ಯೂಬಲ್ಲಿ ಬಂದಿರುವಂಥದ್ದು. ಸೊ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಅಪ್ಡೇಟ್ ಏನು ಅಂತ ನೋಡೋಣ ಬನ್ನಿ. ಓಕೆ ಗೈಸ್, ಇವಾಗ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ, ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ಒಂದು ನೋಟಿಫಿಕೇಷನ್ ಸಿಂಬಲ್ ಇದೆ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿದಾಗ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಯುವರ್ ಚಾನಲ್ ಅಂತ ಬರುತ್ತಲ್ಲ, ಅಲ್ಲಿ ನೀವು ಕ್ಲಿಕ್ನ ಮಾಡಿದ್ರೆ ಇವಾಗ ಇನ್ನೊಂದು ಆಪ್ಷನ್ ಬರೋದಕ್ಕೆ ಶುರು ಆಗುತ್ತೆ. ಆ ಒಂದು ಆಪ್ಷನ್ ಏನಪ್ಪ ಅಂತಂದರೆ ನೋನ್ ಇಶ್ಯೂಸ್ ಅಂತ ಅಂದ್ಬಿಟ್ಟು. ಸೊ ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನೋಡಿ, ತುಂಬ ಜನಕ್ಕೆ ಏನೇನು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂತಂದರೆ, ಸಬ್ಸ್ಕ್ರೈಬರ್ಸ್ ಡೌನ್ ಆಗೋದು, ವಾಚ್ ಟೈಮ್ ಡೌನ್ ಆಗೋದು, ಅರ್ನಿಂಗ್ಸ್ ಏನಾದರೂ ಸಡನ್ನಾಗಿ ಡೌನ್ ಆಗೋದು, ವ್ಯೂಸ್ ಡೌನ್ ಆಗೋದು, ಈ ಥರ ತುಂಬ ಪ್ರಾಬ್ಲಮ್ಸ್ಗಳು ನಡೀತಾ ಇರುತ್ತೆ ಯೂಟ್ಯೂಬಲ್ಲಿ ಆವಾಗವಾಗ. ಆಮೇಲೆ ವ್ಯೂಸು ಕರೆಕ್ಟಾಗಿ ಅಪ್ಡೇಟ್ ಆಗೋಲ್ಲ, ಏನೇನೋ ಆಗ್ತಾ ಇರುತ್ತೆ. ಸೊ ಇದು ಪ್ರಾಬ್ಲಮ್ ಆದಾಗ ತುಂಬ ಜನ ಭಯ ಪಡ್ತಾಯಿದ್ರು, ಆಯಿತಾ. ಸೊ ಯಾಕೆ ಹಿಂಗಾಗೋಯ್ತು ಸಡನ್ನಾಗಿ, ನನಗೆ ಮಾತ್ರ ಹಿಂಗಾಗಿದೆ ಅಂತ ಅಂದ್ಕೊಂಡು ತುಂಬ ಜನ ಭಯ ಪಡ್ತಿದ್ರು. ಸೊ ಈಗ ಯೂಟ್ಯೂಬಲ್ಲಿ ಏನೇ ಒಂದು ಇಶ್ಯೂಸ್ಗಳಾದರೂ ಕೂಡ ಇಲ್ಲಿ ಒಂದು ಟ್ಯಾಬ್ ಇರುತ್ತೆ. ಈ ನೋನ್ ಇಶ್ಯೂಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸದ್ಯಕ್ಕೆ ಯೂಟ್ಯೂಬಲ್ಲಿ ಏನು ಗ್ಲಿಚ್ ನಡೀತಾ ಇದೆ, ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ನಿಮಗೆ ತೋರಿಸುತ್ತೆ. ಎಕ್ಸಾಂಪಲ್, ಈಗ ಒಂದು ವಾರದಲ್ಲಿ ವ್ಯೂಸ್ ಡೌನ್ ಆಗಿಬಿಟ್ಟಿರುತ್ತೆ ಅಂತ ಅಂದ್ಕೊಳ್ಳಿ. ಇಲ್ಲಿ ನೋನ್ ಇಶ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ವೀಕು ವ್ಯೂಸ್ ಡೌನ್ ಆಗಿದೆ, ಏನು ಭಯ ಪಡಬೇಡಿ ಅನ್ನೋದು ಒಂದು ನೋಟಿಫಿಕೇಶನ್ ತೋರಿಸ್ತಾರೆ. ಆವಾಗ ನೀವು ಸಮಾಧಾನವಾಗಿ ಇರ್ಬೋದು, ಆಯಿತಾ. ಸೊ ಮುಂಚೆ ಎಲ್ಲ ಏನಾದ್ರು ಪ್ರಾಬ್ಲಮ್ ಆದರೆ ಯೂಟ್ಯೂಬರ್ಸ್ ವೀಡಿಯೋಸ್ಗಳಿಗೆ ಕಾಯಬೇಕಿತ್ತು, ಬಟ್ ಇವಾಗ ಅದರ ಅವಶ್ಯಕತೆ ಇಲ್ಲ. ಇಲ್ಲೇ ನಿಮಗೆ ತೋರಿಸ್ಬಿಡುತ್ತೆ, ಇಲ್ಲೇ ನಿಮಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ, ಆಯಿತಾ. ಅಫ್ಕೋರ್ಸ್ ನಾನು ವೀಡಿಯೋ ಮಾಡೇ ಮಾಡ್ತೀನಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ, ಬಟ್ ಇಲ್ಲಿ ನೀವು ನೋಡ್ಕೋಬೋದು, ಆಯಿತಾ. ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಅಪ್ಡೇಟು. ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಅಪ್ಡೇಟ್ ಏನಪ್ಪ ಅಂತಂದರೆ, ಯಾರ್ಯಾರೆಲ್ಲ ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಪ್ರಾಡಕ್ಟ್ಸ್ಗಳನ್ನ ಆ್ಯಡ್ ಮಾಡ್ತಾಯಿದ್ರು. ಇವಾಗ ನನ್ನ ವೀಡಿಯೋಗೆ ನಾನು ಪ್ರಾಡಕ್ಟ್ ಆ್ಯಡ್ ಮಾಡಿದ್ದೀನಿ, ಸೊ ಆ ಥರ. ಸೊ ನೀವು ನಿಮ್ಮ ವೀಡಿಯೋಸ್ಗಳಿಗೆ ಪ್ರಾಡಕ್ಟ್ಸ್ ಆ್ಯಡ್ ಮಾಡಿದರೆ, ಇನ್ ಕೇಸ್ ಏನಾದರೂ ಅದೇನಾದರೂ ರಿಮೂವ್ ಆಗಿದರೆ, ಸೊ ಅದೇನಾದ್ರು ತೆಗೆದಾಕಿದರೆ ಯೂಟ್ಯೂಬಿಂದ, ಸೊ ಅವಾಗ ನಿಮ್ಗೆ ಅಲ್ಲಿ ನೋಟಿಫಿಕೇಷನ್ ತೋರಿಸುತ್ತೆ ಅದನ್ನು ಏನಕ್ಕೆ ರಿಮೂವ್ ಮಾಡಿದ್ದಾರೆ, ಸೊ ಏನು ಕಾರಣ ಅನ್ನೋದೆಲ್ಲ ನಿಮಗೆ ಅಲ್ಲಿ ತೋರಿಸ್ತಾರೆ. ಆವಾಗ ನೀವು ಹೋಗ್ಬಿಟ್ಟು ಅದನ್ನು ಮತ್ತೆ ನೀವು ಆ್ಯಡ್ ಅಪ್ ಮಾಡಬಹುದು ನಿಮ್ಮ ಒಂದು ಪ್ರಾಡಕ್ಟ್ನ, ಆಯಿತಾ. ಸೊ ಈ ಒಂದು ನೋಟಿಫಿಕೇಷನ್ ಮುಂಚೆ ತೋರಿಸಿಲ್ಲ, ಬಟ್ ಇವಾಗ ಇನ್ನು ಮುಂದೆ ತೋರಿಸುತ್ತೆ. ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಅಪ್ಡೇಟ್, ಅಷ್ಟೇ ಕೊನೆ ಅಪ್ಡೇಟು. ಸೊ ಇದಿಷ್ಟು ಅಪ್ಡೇಟ್ಸ್ಗಳು ಸದ್ಯಕ್ಕೆ ಬಂದಿದೆ ಗೈಸ್. ಯಾವ ಅಪ್ಡೇಟ್ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.